ಪ್ರೀತಿವೀಕ್ಷಕರೇ, ಈ ವರ್ಗದ ಜನಾಂಗಕ್ಕೆ ಸರ್ಕಾರ 3 ಲಕ್ಷ ಸಹಾಯಧನವನ್ನ ನೀಡ್ತಾ ಇದೆ. ಯಾರೆಲ್ಲ ಇವಿ ಗೂಡ್ಸ್ ವಾಹನವನ್ನ ಹೊಂದಬೇಕು ಅಂತ ಆಸೆ ಪಡ್ತಾರೋ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಗೂಡ್ಸ್ ವಾಹನ, 4 ಚಕ್ರದ ವಾಹನ ಅದನ್ನ ಹೊಂದಬೇಕು, ನಾವು ವ್ಯಾಪಾರಗಳನ್ನ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಬಯಸ್ತಾರೋ ಅಂಥವರಿಗೆ ಈ ಸಹಾಯಧನವನ್ನ ನೀಡ್ತಾ ಇದೆ. ಅದು ಯಾಕಾಗಿ? ಆಹಾರದ ಹಿನ್ನೆಲೆಯಲ್ಲಿ ಮಾತ್ರ ನೀಡ್ತಾ ಇದೆ. ಯಾರೆಲ್ಲ ನಾವು ಆಹಾರ ಕಿಯೋಸ್ಕ್ ನ ಮಾಡ್ಬೇಕು ಅಂತ ಅನ್ಕೋತಾರೋ, ಅಂದ್ರೆ ಆಹಾರವನ್ನ ವಾಹನದಲ್ಲಿ ಸರಬರಾಜು ಮಾಡಿ ಒಂದಷ್ಟು ಜನರ ಹೊಟ್ಟೆ ತುಂಬಿಸುವ ಕೆಲಸವನ್ನ ಮಾಡ್ತಾರೋ ಅಂತತಿಗೆ ಆಹಾರ ಕಿಯೋಸ್ಕ್ ಎಂಬುದಾಗಿ ಹೇಳಿ ಆಹಾರವನ್ನು ಸರಬರಾಜು ಮಾಡತಕ್ಕಂತ 4 ಚಕ್ರದ ವಾಹನಕ್ಕೆ ಈ ಸಹಾಯಧನವನ್ನ ನೀಡ್ತಾ ಇದೆ. ಅದರಲ್ಲೂ ಕೂಡ ಇವಿ ವಾಹನಗಳು, ಪೆಟ್ರೋಲ್ ವಾಹನಗಳಲ್ಲ, ಎಲೆಕ್ಟ್ರಿಕ್ ವಾಹನಗಳನ್ನು ಮಾತ್ರ ನೀಡ್ತಾ ಇದೆ. ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರು ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಾದ್ರೆ ಮಾನದಂಡಗಳೇನು ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ಅವರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು, ಅದನ್ನ ದಾಟಬಾರದು. ಇನ್ನು ಎರಡನೇದು, ಯಾರೆಲ್ಲ ಈ ವಾಹನಕ್ಕೆ ಅರ್ಜಿ ಸಲ್ಲಿಸ್ತಾರೋ ಅವರ ವಯಸ್ಸು 21ರಿಂದ 45 ವರ್ಷದ ಒಳಗಿರಬೇಕು. ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದಾರೋ ಅವರು ಈ ಒಂದು ವಿಭಾಗ ಏನಿದೆಯೋ ಈ ವಿಭಾಗದಿಂದ ಒಮ್ಮೆಯಾದರೂ ಈ ಸಹಾಯಧನವನ್ನ ಪಡೆದಿದ್ರೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರುವುದಿಲ್ಲ. ಹೊಸದಾಗಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಈ ಸರ್ಕಾರದ ಈ ಯೋಜನೆಯನ್ನು ಪಡ್ಕೊಳ್ಳಲು ಅವರು ಮೊದಲು ಬಾರಿ ಅರ್ಜಿ ಸಲ್ಲಿಸ್ತಾ ಇರಬೇಕು. ಹಿಂದೆ ಅವರು ತೆಗೆದುಕೊಂಡಿರಬಾರ್ದು ಈ ಸಹಾಯಧನವನ್ನ. ಇವಿ ವಾಹನವನ್ನ ನಾವು ತೆಗೆದುಕೊಳ್ಳಿಲ್ಲ, ಅರ್ಜಿ ಹಾಕ್ಬೋದಾ ಅಂತ ಹೇಳಿದ್ರೆ ಇಲ್ಲ. ಈ ನಿಗಮದಲ್ಲಿ ಬೇರೆ ಸಹಾಯಧನ ಏನಾದ್ರು ತೆಗೆದುಕೊಂಡಿದ್ರೆ ಅವರು ಕೂಡ ಅರ್ಹರಿರೋದಿಲ್ಲ. ಯಾವುದೇ ಒಂದು ಸಹಾಯಧನವನ್ನ ಈ ನಿಗಮದ ಕಡೆಯಿಂದ ಅವರು ಪಡ್ಕೊಂಡಿರಬಾರ್ದು. ಹಾಗಿದ್ದರೆ ಮಾತ್ರ ಈಗ ಅರ್ಜಿ ಸಲ್ಲಿಸಿ ಅವರು ಸಹಾಯಧನವನ್ನ ಪಡ್ಕೋಬಹುದು. ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು? ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಸೇವಾ ಸಿಂಧು ಪೋರ್ಟಲ್ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಆಯ್ಕೆಯನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ. ಆಯ್ಕೆ ಸಮಿತಿ ಈ ಶಾಸಕರ ಅಧ್ಯಕ್ಷತೆಯಲ್ಲಿ ಆ ಒಂದು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ. ಆ ನಂತರದಲ್ಲಿ ಅವರಿಗೆ ಹಣ ಬಿಡುಗಡೆ ಆಗುತ್ತೆ. ನಿಮ್ಗೀಗ ಕನ್ಫ್ಯೂಷನ್ಸ್ ಇರ್ಬೋದು, ಯಾವ ಶಾಸಕರು ಅಂತೇಳಿ. ಶಾಸಕರು ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ಷೇತ್ರದ ಯಾವೆಲ್ಲ ಶಾಸಕರಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಹೋಗುತ್ತೆ ಈ ಆಯ್ಕೆ ಪ್ರಕ್ರಿಯೆ. ಇದಷ್ಟೇ ಅಲ್ಲದೆ ಯಾರೆಲ್ಲ ಸರ್ಕಾರದ ವಿವೇಚನಾ ಕೋಟ, ಈ ನಿಗಮದ ಅಧ್ಯಕ್ಷರ ಕೋಟ, ನಿರ್ದೇಶಕ ಮಂಡಳಿಯ ವಿವೇಚನಾ ಕೋಟ, ಇದರ ಅಡಿಯಲ್ಲೂ ಕೂಡ ಯಾರೆಲ್ಲ ಫಲಾನುಭವಿಗಳು ಆಗ್ಬೇಕು ಅಂತ ಬಯಸ್ತಿರೋ ಅವರು ಕೂಡ ಹೀಗೆ ಆನ್ಲೈನ್ ನಲ್ಲಿ ಹೋಗಿ ಸೇವಾ ಸಿಂಧು ಪೋರ್ಟಲ್ ನಲ್ಲೇ ಅರ್ಜಿಯನ್ನ ಸಲ್ಲಿಸಬೇಕು. ಮತ್ತೆ ಬೇರೆ ರೀತಿನಲ್ಲಿ ಅರ್ಜಿಯನ್ನ ಸಲ್ಲಿಸೋ ಹಾಗಿಲ್ಲ. ಯಾರೆಲ್ಲ ಇಚ್ಛೆ ಪಡ್ತೀರೋ ಈ ಒಂದು ಸಹಾಯಧನವನ್ನ ಪಡ್ಕೋಬೇಕು ಅಂತ ಹೇಳಿ ಅವರೆಲ್ಲ ಗ್ರಾಮ 1ನಲ್ಲಿ ಅರ್ಜಿ ಹಾಕ್ಬೋದು, ಬೆಂಗಳೂರು 1ನಲ್ಲಿ ಅರ್ಜಿ ಹಾಕ್ಬೋದು, ಕರ್ನಾಟಕ 1ನಲ್ಲಿ ಅರ್ಜಿ ಹಾಕ್ಬೋದು. ಅಲ್ಲಿ ಎಲ್ಲಾ ಕಡೆಯೂ ಸೇವಾ ಸಿಂಧು ಪೋರ್ಟಲ್ ವರ್ಕ್ ಆಗ್ತಾ ಇರುತ್ತೆ. ಹಾಗಾದ್ರೆ ಯಾವ ಒಂದು ಇಲಾಖೆ ಅಥವಾ ನಿಗಮ ಈ ಒಂದು 3 ಲಕ್ಷದ ಸಹಾಯಧನವನ್ನ ನೀಡ್ತಾ ಇದೆ ಇವಿ ಗೂಡ್ಸ್ ವಾಹನಗಳಿಗಾಗಿ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ, 2 ಇಲಾಖೆ ಈ ರೀತಿಯ ಸಹಾಯಧನವನ್ನ ನೀಡ್ತಾ ಇದ್ದಾವೆ, ಅಥವಾ 2 ನಿಗಮಗಳು ಈ ರೀತಿಯಾದ ಸಹಾಯವನ್ನ ನೀಡ್ತಾ ಇದ್ದಾವೆ. 2025-26ನೇ ಸಾಲಿಗೆ ಆಹಾರ ವಾಹಿನಿ ಅಥವಾ ಆಹಾರ ಕಿಯೋಸ್ಕ್ ವಾಹನಗಳನ್ನ ಪಡ್ಕೊಳ್ಳಲು ಯಾರೆಲ್ಲ 3B ವರ್ಗಕ್ಕೆ ಬರ್ತಾರೋ ಅಂತ ಹೇಳಿದ್ರೆ ಲಿಂಗಾಯತ ಕಮ್ಯುನಿಟಿಗೆ ಬರ್ತಾರೋ ಅವರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಈ ಒಂದು ಯೋಜನೆಗೆ ಅರ್ಜಿಯನ್ನ ಕರೆದಿದೆ. ಒಂದನೇದಾಗಿ. ಎರಡನೇದಾಗಿ, ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮ ನಿಯಮಿತ ಮತ್ತೊಂದು ನಿಗಮ ಆಗಿದೆ. ಈ 2 ನಿಗಮಗಳು ಅರ್ಜಿಯನ್ನ ಕರೆದಿವೆ ಆಹಾರ ಕಿಯೋಸ್ಕ್ಗಾಗಿ. ಯಾರೆಲ್ಲ 3B ಅಡಿಯಲ್ಲಿ
ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಕಮ್ಯುನಿಟಿ ಅಡಿಯಲ್ಲಿ ಬರ್ತಾರೋ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಯಾರೆಲ್ಲ ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 6A ಮತ್ತು 6AK ಅಡಿಯಲ್ಲಿ ಯಾರೆಲ್ಲ ಬರ್ತಾರೋ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ಎರಡೂ ಕಮ್ಯುನಿಟಿಯವರು ಕೂಡ ಆಯಾಯ ನಿಗಮಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ಆನಂತರದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿ ಇರುತ್ತೆ. ಅದು ಆಯ್ಕೆಯನ್ನ ಮಾಡುತ್ತೆ ಯಾರಿಗೆಲ್ಲ ಈ ಪ್ರೋತ್ಸಾಹಧನವನ್ನ ನೀಡಬೇಕು ಎಂಬುದಾಗಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದು ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ನಾನು ಅದನ್ನ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಜೊತೆಗೆ ಈ ಎರಡೂ ನಿಗಮಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ 8/3/2026. ಅಲ್ಲಿವರೆಗೆ ಕಾಯ್ಬೇಡಿ, ಬೇಗ ಅರ್ಜಿಯನ್ನ ಹಾಕಿ. ಹಾಗೂ ಅರ್ಜಿ ಹಾಕುವ ವಿಧಾನ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಅರ್ಜಿ ಹಾಕುವ ವಿಧಾನವನ್ನು ಕೂಡ ಒಂದು ವಿಡಿಯೋ ಮಾಡಿ ಕೊಡ್ತೇನೆ. ಪ್ರೀತಿ ವೀಕ್ಷಕರೇ, ಎಷ್ಟು ಜನ ಸ್ವ ಉದ್ಯೋಗವನ್ನ ಮಾಡಬೇಕು, ಒಂದಷ್ಟು ಜನಕ್ಕೆ ಆಹಾರವನ್ನ ತಲುಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಹಣಕಾಸಿನ ಸೌಲಭ್ಯ ಇರೋದಿಲ್ಲ. ಆದಿಸಿಂದಾಗಿ ಈ 3 ಲಕ್ಷದ ಸಹಾಯಧನವನ್ನ ಪಡ್ಕೊಂಡು ಉಳಿದ ಹಣವನ್ನ ಬ್ಯಾಂಕ್ ಮೂಲಕ ಪಡ್ಕೋಬಹುದು. ಅವರ ಕನಸನ್ನ ಈಡೇರಿಸ್ಕೋಬಹುದು. ಯಾರಿಗೆಲ್ಲ ಇಷ್ಟ ಇದೆಯೋ ಅವರು ಅರ್ಜಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿ ಈ ಮಾಹಿತಿ ಗೊತ್ತಿಲ್ಲದೇನೆ ಇರ್ತಾರೆ, ಅವ್ರಿಗಾಗಿ ದಯಮಾಡಿ ಶೇರ್ ಮಾಡಿಕೊಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.